ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮ ಫೋಟೋಗ್ರಾಫಿಗಳ ಒಂದು ಛಾಯಾಚಿತ್ರ ಪ್ರದರ್ಶನ ಇವೆಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಆಯಿತು. ಆದರೆ ಕೊನೆಗೆ ಒಂದು ನಿಮಗೆ ಮಿಸ್ ಆಯಿತು. ಅಕ್ಕ ಸಮ್ಮೇಳನದಲ್ಲಿ ನಿಮ್ಮ ಫೋಟೋಗ್ರಫಿ ಒಂದು ಕಾಫಿ ಟೇಬಲ್ ಬುಕ್ಕು ಒಂದು ಬಿಡುಗಡೆ ಆಗಬೇಕಾಗಿತ್ತು, ಅದರ ಅಲ್ಲಿ ಛಾಯಾಚಿತ್ರ ಪ್ರದರ್ಶನ ಆಗಬೇಕಾಯಿತು. ಅದಕ್ಕೆ ಕೊನೆ ಕ್ಷಣದಲ್ಲಿ ಅದು ಯಾಕೋ ಮಿಸ್ ಆಯಿತು ಅಂತ ಸರ್. ಆ ಸಂದರ್ಭದಲ್ಲಿ ನಮಗೆ ವೀಸಾ ಸಿಗಲಿಲ್ಲ. ಅವರು ನಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲ ಅನ್ನೋ ಒಂದು ಕಾರಣ ನೀಡಿ ಆ ಕಾರಣಕ್ಕೆ ಅವರು ವೀಸಾನ ಕ್ಯಾನ್ಸಲ್ ಮಾಡಿದರು. ಆ ಸಂದರ್ಭದಲ್ಲಿ ಆ್ಯಕ್ಚುಲಿ ಅವರು ಅನಿವಾಸಿ ಭಾರತೀಯ ಏನಿದಾರಲ್ಲ, ನಮ್ಮ ಕನ್ನಡಿಗರೇನಲ್ಲಿ ಅಮೇರಿಕದಲ್ಲಿ ಉಳ್ಕೊಂಡಿದ್ದಾರೆ, ಅಕ್ಕ ಕೂಟ ಅಂತ ಏನು ಮಾಡ್ಕೊಂಡಿದ್ದಾರೆ. ಅವರು ಐಸಿರಿ ಅಂತ, ಐಸಿರಿ ಅಂದರೆ ಕರ್ನಾಟಕದ ಈ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂಥವು ಒಂದು ಪಶ್ಚಿಮ ಘಟ್ಟ, ಹಂಪಿ, ಸೊ ಪಟ್ಟದಕಲ್ಲು, ಸೊ ಇವುಗಳನ್ನು ಸೇರಿಸಿ ಅವರು ಒಂದು ಐಸಿರಿ, ಕರ್ನಾಟಕದ ಐಸಿರಿ ಅಂತ ಮಾಡಿದರು. ಅದರಲ್ಲಿ ಹಂಪಿಯ ಎಲ್ಲ ಒಂದು 50ರಷ್ಟು ಭಾಗ ನಂದು ಹಂಪಿಯ ಫೋಟೋಗಳದೇ ಇತ್ತದು. ಅದರ ಬಿಡುಗಡೆಗೆ ಹೋಗಬೇಕಾಗಿತ್ತು. ಅವರು ಇನ್ವೈಟ್ ಮಾಡಿದರು. ವೀಸಾ ಇಲ್ಲದ ಕಾರಣಕ್ಕಾಗಿ ಅದೊಂದು ಒಂದು ವಂಚಿತನಾದೆ ನಾನು ಅಷ್ಟೇ. ಒಂದು ಮಹತ್ವದ ಘಟ್ಟ ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಅಂತ, ಯಾಕಂತ ದೊಡ್ಡ ಇವೆಂಟ್ ಹೋಗ್ಬೇಕಾಗಿತ್ತೇನೋ ಅಂತ ಸರ್. ಆನಂತರ ಈ ರಾಜ್ಯಪಾಲರಿಗೆ ಮುದ್ರಣ ಇಲಾಖೆಯಿಂದ ಒಂದು ಆಫರ್ ಬಂದಿತ್ತು ನನಗೆ. ಈ ರಾಜ್ಯಪಾಲರಿಗೆ ಕರ್ನಾಟಕದ ಪ್ರವಾಸಿ ತಾಣಗಳ ಕುರಿತಂತೆ ಒಂದು ಕಾಫಿ ಟೇಬಲ್ ಬುಕ್ ಮಾಡಿಕೊಡ್ಬೇಕಾಗಿತ್ತು. ಅದು ಮಾಡಿಕೊಟ್ಟೆ ನಾನು. ಈಗ ಸರ್ಕಾರ, KSTDS ಮತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳು ತಮ್ಮ ಫೋಟೋಗ್ರಾಫಿಗಳನ್ನು ಬಳಸ್ಕೊಂಡು ಕ್ಯಾಲೆಂಡರ್ಸು, ಕಾಫಿ ಟೇಬಲ್ ಬುಕ್ಸು ಮತ್ತು ಪ್ರತಿ ವರ್ಷ ಅವರು ಏನಾದರೂ ಇವೆಂಟ್ ಮಾಡಿದಾಗ ನಿಮ್ಮ ಫೋಟೋಗಳನ್ನ ಬಳಸ್ತಾರೆ. ಅದು ನಿಮ್ಗೆ ಎಷ್ಟೇ ರಿಮೈಂಡೇಷನ್ ಕೊಟ್ಟರು ಅದು ಬೇರೆ. ಆದರೆ ಆ ಕೊಡ್ತಕ್ಕಂಥ ಖುಷಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ, ಬಾಂಬೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ, ಡೆಲ್ಲಿ ಲೆವೆಲಲ್ಲಿ ನಿಮ್ಮ ಫೋಟೋ ಪ್ರದರ್ಶನ ಆಗ್ತದೆ. ಹೇಗೆ ಅನಿಸುತ್ತೆ ಸರ್? ಇದೊಂಥರ ಖುಷಿಯ ಸಂಗತಿ ಇದು. ಹಂಪಿಯ ಚಿತ್ರಗಳು ಇವತ್ತು ನಾನು ನಿಕಾನ್ ಕ್ಯಾಮ್ರಾ ಯೂಸರ್ ಆಗಿರೋದ್ರಿಂದ ಆ ನಿಕಾನ್ ಕಂಪ್ನಿಯ ವೆಬ್ಸೈಟಲ್ಲಿ ನನ್ನ ಫೋಟೋಗಳು ಪಬ್ಲಿಷ್ ಆಯಿತು. ಆನಂತರ ಸೆಂಟ್ರಲ್ ಟೂರಿಸಮ್ನವರು ಕೂಡ ಅದನ್ನ ಬಳಸ್ಕೊಂಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಟೂರಿಸಮ್ನವರು ಕೂಡ ಅವ್ರ ವೆಬ್ಸೈಟಲ್ಲಿ ನಮ್ಮ ಹಂಪಿಯ ಲಾಸ್ಟ್ ಟೈಮು ಆಗಸ್ಟ್ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಆ ಫೋಟೋನ ಅವರು ಕವರ್ ಪೇಜಿಗೆ ಬಳಸ್ಕೊಂಡಿದ್ದು, ಇದು ಕೂಡ ಖುಷಿಯ ಸಂಗತಿ. ಇದು ಈ G20 ವೇಳೆ ಕೂಡ ಒಂದೊಳ್ಳೆ ಫೋಟೋಸ್ ಎಲ್ಲ ಮಾಡಿದ್ರು. ಹೌದು, ಆ ಫೋಟೋಗಳನ್ನು ಕೂಡ ಅವರು ಬಳಸ್ಕೊಂಡು ನನ್ನ ಹಂಪಿ ಫೋಟೋಗಳನ್ನು ಬಳಸ್ಕೊಂಡಿದ್ದಾರೆ, ನನ್ನ ಛಾಯಾಚಿತ್ರಗಳನ್ನು. ಈಗ ಆರಂಭದಲ್ಲಿ ಇದೊಂದು ಹವ್ಯಾಸ ಆಗಿತ್ತು, ತದನಂತರ ಅದೇ ವೃತ್ತಿ ಜೀವನ ಆಯಿತು. ಈಗ ಸಾಮಾನ್ಯವಾಗಿ ಈ ಬೇರೆ ಬೇರೆ ಪ್ರವಾಸಿ ತಾಣ ಆಗಿರ್ಬೋದು ಅಥವಾ ಸ್ಮಾರಕಗಳು ನೋಡೋದಕ್ಕೆ ಬರ್ತಕ್ಕಂಥ ಜನ ಆಗಿರ್ಬೋದು, ಗೈಡ್ಗಳನ್ನು ತೊಗೊಳೋದು ಕಾಮನು. ಅದು ಇಲ್ಲಿ ವಿಶೇಷ ಅಂದರೆ ಫೋಟೋಗ್ರಾಫಿ ಮಾಡೋದಕ್ಕೆ ನೀವು ಗೈಡ್ ಕೊಡ್ತೀರ ಅಂತ. ಅಂದರೆ ಏನಾಗಿದೆ, ನಾವು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಾದಮೇಲೆ ಹಂಪಿಯ ವಿವಿಧ ಜಾಗಗಳ ಬಗ್ಗೆ ಪರಿಚಯ ಇರೋದ್ರಿಂದ ಅಲ್ಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋಗಳನ್ನ ಹಾಕ್ತಾ ಇರೋದ್ರಿಂದ ಬೇರೆ ಊರಲ್ಲಿ ಇರ್ತಾನೆ, ಕೋಲ್ಕತ್ತಾದಿಂದ ಬರ್ತಾನೆ, ಅವರಿಗೆ ಈ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತಿರಲ್ಲ. ಆಮೇಲೆ ಬೆಳಿಗ್ಗೆ ಹೊತ್ತಲ್ಲಿ ಲೈಟ್ ಹೆಂಗೆ ಬರುತ್ತೆ, ಈವ್ನಿಂಗಲ್ಲಿ ಲೈಟ್ ಎಲ್ಲಿ ಬರುತ್ತೆ ಅದೆಲ್ಲ ಗೊತ್ತಿರಲ್ಲ. ಸೊ ಅವ್ರನ್ನ ಕರ್ಕೊಂಡೋಗಿ ಆ ಜಾಗಗಳನ್ನ ತೋರಿಸ್ತಾ, ಅವರು ಆಲ್ರೆಡಿ ಫೋಟೋಗ್ರಾಫರ್ಸೇ, ಅವ್ರಿಗೇನು ತಾಂತ್ರಿಕತೆ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಅವರಿಗೆ ಲೊಕೇಶನ್ ಹೇಳ್ಕೊಡೋದು ಮತ್ತು ಹ್ಯಾಂಗಲ್, ಈ ಕೋನದಿಂದ ತೆಗೆದ್ರೆ ಫೋಟೋಗ್ರಫಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳೋದ್ರಿಂದ ಅದೊಂದು ವೃತ್ತಿಯಾಗಿ ಈಗ ಆಗಿದೆ. ಈ 100 ವರ್ಷ ಇತಿಹಾಸ ಇರತಕ್ಕಂಥ ಫೋಟೋಗ್ರಫಿಯಲ್ಲಿ ನಿಮ್ಮ ಜೀವನ ಕೂಡ 10 ವರ್ಷಗಳಿಂದ ಇದಕ್ಕೆ ಅಟ್ಯಾಚ್ಡ್ ಆಗಿದೆ. ಈ ಫೋಟೋಗ್ರಫಿ ಬರಲಿಕ್ಕೆ ನಿಮಗಾದಂಥ ಒಂದು ಸ್ಫೂರ್ತಿ ಇರುತ್ತೆ, ಅಥವಾ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ತೀರಿ. ಈ ನೀವು ಸ್ಫೂರ್ತಿಯಾಗಿರ್ತಕ್ಕಂಥ ಸ್ಥಾನಮಾನ ಮತ್ತು ನೀವು ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ಥಾನಮಾನ, ಈ ಎರಡರ ಮಧ್ಯದಲ್ಲಿ ಇಷ್ಟೆಲ್ಲ ಲಾಂಗ್ ಗ್ಯಾಪಲ್ಲಿ ಏನು ಹೇಳಿ ಬಯಸ್ತೀರಾ ಸರ್? ನಾನು ಆರಂಭದ ದಿನದಲ್ಲಿ ಒಂದು ಸಣ್ಣ ಒಂದು ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಿಂದ ಆರಂಭಿಸಿದ್ದು. ನಾನು ಪತ್ರಿಕೆಯಲ್ಲಿ ಸುದ್ದಿ ಬರೆಯೋ ಸಲುವಾಗಿ ನುಡಿಚಿತ್ರಗಳನ್ನು ಬಳಸೋದಕ್ಕೆ ಆ ಕ್ಯಾಮ್ರಾ ಬಳಸ್ತಿದ್ವಿ. ಅಲ್ಲಿವರೆಗೆ ನನಗೆ ಈ ಹವ್ಯಾಸ ಆಗಲಿ ಯಾವುದೂ ಇರಲಿಲ್ಲ. ಸುದ್ದಿಗೂ ಅಷ್ಟೇ ಸೀಮಿತವಾಗಿರ್ತಿತ್ತು. ಅದು ಒಂದು ಘಟನೆ ಆಧಾರಿತ ಚಿತ್ರಗಳನ್ನು ತೆಗೆಯೋದು ಮತ್ತು ಏನಾದರೂ ಒಂದು ವಿಶೇಷ ಆರ್ಟಿಕಲ್ ಮಾಡೋದಕ್ಕೋಸ್ಕರ ಮಾಡ್ತಿದ್ವಿ. ಹೀಗೆ ಕ್ರಮೇಣ ಹಂಪಿಯ ಕಡೆ ವಾಲ್ದ್ವಿ. ಏನು ಅಂದರೆ 10x ಇಂದ 30xಗೆ ಬಂದಾಗ ಅದು ಕ್ಯಾಮ್ರಾ ಒಂದು ಜೂಮ್ ಲೆನ್ಸು ಸ್ವಲ್ಪ ಸಿಕ್ಕಾಗ ಪಕ್ಷಿಗಳದ್ದು ಛಾಯಾಚಿತ್ರಣ ಆರಂಭ ಆಯಿತು. ಈ ಹವ್ಯಾಸ ಆರಂಭ ಆಗಿದ್ದು ಮೂಲ ಕಾರಣ ನಮ್ಮ ಪಂಪಯ್ಯ ಸ್ವಾಮಿ ಮಳೆಮಠ ಮತ್ತು ಸಮತ್ ಕೊಟ್ಟೂರವರು. ಸೊ ಇಬ್ಬರ ಸ್ನೇಹ ಸಖ್ಯದಿಂದ ನಮಗೆ ಈ ಇದಕ್ಕೆ ಬರಬೇಕಾಯಿತು. ಒಂದು ಸರಿ ಪಂಪಯ್ಯವರು
ಆಲ್ರೆಡಿ ನಾನು ಫೋಟೋಗ್ರಫಿಯಲ್ಲಿ ತೊಡ್ಕೊಂಡಿದ್ದೆ. ಅವರು ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ನೆರಳು ಬೆಳಕನ್ನು ಇದು ಮಾಡಬೇಕು, ಅಪಾರ್ಚರು, ಶಟರ್ ಸ್ಪೀಡು, ಇದನ್ನು ISO ಏನು ಅಂತ ಹೇಳ್ಕೊಟ್ರು. ಇದನ್ನು ಹೇಳ್ಕೊಟ್ಟಾದಮೇಲೆ ನನ್ನ ಫೋಟೋಗ್ರಫಿದು ಮತ್ತು ಚಹರೆ ಬದಲಾಯಿತು. ಸೊ ಈ ಚಹರೆ ಬದಲಾದ ಸಂದರ್ಭದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಸೊ 2012ರಿಂದ ನಾನು ಫೇಸ್ಬುಕ್ಕಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದೆ. ಸೊ ಹಂಪಿಯ ಛಾಯಾಚಿತ್ರಗಳು ಹೆಚ್ಚು ಜನಪ್ರಿಯ ಆಗೋಕ್ಕೆ ಶುರುವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.